ಇವತ್ತು ನಮ್ಮ ವೈಫ್ ಏನೋ ನನಗೆ ಅಡಿಗೆ ತಿನ್ನಿಸ್ಬೇಕಂತೆ. ನೀವು ತಿನ್ನಿಸ್ತಾರೆ ಇವಾಗ, ನೋಡೋಣ ಏನಂತಾರೆ ಅಂದ್ಬಿಟ್ಟು. ಎಂತಿಗೆಲ್ ತಿನ್ನೋ ಊಟ ರುಚಿ ಇದೆಯಲ್ಲ, ಸೂಪರ್ ಕಣ್ರಿ. ನಿಮ್ಮನೇಲಿ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಬೆಳಗ್ಗೆ ತಕ್ಷಣ ಪ್ರತಿಯೊಬ್ಬರಿಗೂ ಬಿಸಿನೀರು, ಆಮೇಲೆ ಹಾಲು ಕುಡಿಯೋರು ಹಾಲು ಕುಡಿಬೋದು, ಟೀ ಕುಡಿಯೋರು ಟೀ ಕುಡಿಬೋದು, ಕಾಫಿ ಕುಡಿಯೋರು ಕಾಫಿ ಕುಡಿಬೋದು. ಅವ್ರವ್ರ ಇಷ್ಟ ಏನೇನೋ ಕುಡಿಬೋದು ಅಲ್ವಾ. ನೋಡಿ ನೆಕ್ಸ್ಟು ಚಪಾತಿ. ಈಗ ಚಪಾತಿ ರೆಡಿ ಆಗ್ತಾ ಇದೆ. ಚಪಾತಿಗೆ ಏನಿದೆಯಮ್ಮ? ಚಪಾತಿಗೆ ಏನ್ ಮಾಡಿದ್ಯಮ್ಮ? ಪಲ್ಯ. ಏನ್ ಪಲ್ಯ? ಸೋರೆಕಾಯಿ ಪಲ್ಯ. ವಾವ್, ಸೂಪರ್ ಅಲ್ವಾ? ಸೋರೆಕಾಯಿ ಪಲ್ಯ ಎಷ್ಟು ಆರೋಗ್ಯಕರವಂತ ಅಡಿಗೆ. ತೋರ್ಸಮ್ಮ ನೋಡೋಣ. ಹಾ, ತೋರ್ಸು ಯಾವ್ದು ಏನ್ ಮಾಡಿದೆ ತೋರ್ಸು. ಅದಕ್ಕೇನಂತೆ ನೋಡಿ. ಚಪಾತಿ ಮೇಲೆ ಆಹಾ ಎಷ್ಟು ಚಂದ ಉಂಟ. ಮಿಕ್ಸ್ ಮಾಡಿ ತೋರ್ಸಿದು ನೋಡಿ. ಸೋರೆಕಾಯಿ ಪಲ್ಯ ಮಸ್ತಾಗಿರುತ್ತೆ. ತಿಂತಾದ್ರೆ ಮತ್ತೆ ಒಂದ್ಸಲ ಕೇಳ್ಬೇಕು ಕಣ್ರಿ, ಅಷ್ಟು ಸಖತ್ತಾಗಿರುತ್ತೆ. ಚಪಾತಿ ರೆಡಿ ಮಾಡ್ತಾ ಇದ್ದಾರೆ. ಬೇರೆ ಏನ್ ಮಾಡಿದ್ಯಾ? ನೋಡಿ ಅಡಿಗೆ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಬೆಳಗ್ಗೆ ತಕ್ಷಣ ನೋಡಿ ಎಲ್ಲ ಎಷ್ಟು ಪಾತ್ರೆಗಳಿದೆ. ಇದೆಲ್ಲ ತೊಳಿಬೇಕು, ನಾನೇ ತೊಳಿಬೇಕು. ಇವ್ರೇನ್ ತೊಳಿಯಲ್ಲ, ಬರೀ ಅಡಿಗೆ ಮಾಡೋದಷ್ಟೇ. ಇವತ್ತು ಅವ್ರದ್ದು ಅಡಿಗೆ, ನಂದು ಪಾತ್ರೆ ತೊಳೆಯೋದು. ನಾಳೆ ನಂದು ಅಡಿಗೆ, ಅವ್ರದ್ದು ಪಾತ್ರೆ ತೊಳೆಯೋದು. ಒಬ್ರೊಬ್ರು ನೋಡಿ. ಇವತ್ತು ಅವ್ರ ಸೆಕ್ಷನ್ ಬಿಟ್ಟಿದ್ದೀನಿ, ನಂದು ಇನ್ನೂ ಇಲ್ಲ. ನಂದು ಇನ್ನೂ ಲೇಟ್ ಆಗುತ್ತೆ. ಏನಂತೀರಾ? ಬಿಸಿ ಬಿಸಿ ಚಪಾತಿ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ತಕ್ಷಣ ಎಲ್ರೂ ಫ್ಯಾಮಿಲಿ ಜೊತೆಲಿ, ವೈಫ್ ಜೊತೆಲಿ ಅಡಿಗೆ ಮಾಡಿಕೊಟ್ಟು ಖುಷಿಯಿಂದ ಸ್ವಲ್ಪ ಲೈಫ್ನ ಎಂಜಾಯ್ ಮಾಡಿ. ಕೆಲ್ಸಕ್ಕೆ ಹೋಗಿ ಫ್ರೀ ಇದ್ರೆ ಸ್ವಲ್ಪ ಕಂಪ್ನಿ ಕೊಡಿ ಅಲ್ವಾ. ಏನಂತೀಯಮ್ಮ? ಹಾ, ನೋಡಿ ಖುಷಿ ಆಗ್ಬಿಟ್ಟಾರ ಅವರು. ಹಾ, ಈಗ ಪಲ್ಯಕ್ಕೆ ಸೋರೆಕಾಯಿ ಕೂಟು. ಓಹೋ ನೋಡಿ ಹೇಗಿದೆ, ಘಮ 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 ಅನ್ಸದೆ.